ಪುಣ್ಯ ಸ್ಮರಣೆಯ ನೆಪದಲ್ಲಿ ಈ ಒಂದು ಸತ್ಸಂಗ ಕಾರ್ಯಕ್ರಮ ಸಿದ್ಧಾರೂಢರ ಒಂದು ಜಾತ್ರಾ ಮಹಾ ಮಹೋತ್ಸವ ಇಂದು ಮಲ್ಲಿಕಾರ್ಜುನನ ಶ್ರೀ ಕ್ಷೇತ್ರದಿಂದ ಭವ್ಯವಾದಂಥ ಮೆರವಣಿಗೆಯು ಸಾಗಿ ಬಂದು ಶ್ರೀಮಠವನ್ನು ತಲುಪಿ ಧ್ವಜಾರೋಹಣ ನೆರವೇರಿ ಇಂದಿನ ಬೆಳಗಿನ ಕಾರ್ಯಕ್ರಮ ಇದು ಬೆಳಗಿಂದಲ್ಲಿದೆ, ಮಧ್ಯಾಹ್ನದ ಉರಿ ಬಿಸಿಲಿನ ಕಾರ್ಯಕ್ರಮ ಅಂತೂ ಆರಂಭ ಆದದ್ದು ಬೆಳಗಿನ 9 ಗಂಟೆಗೆ. ಈಗ ಸತ್ಸಂಗ ಸಮಾರಂಭ ಜರುಗುತ್ತಾ ಇದೆ. ಈ ಸತ್ಸಂಗ ಸಮಾರಂಭದಲ್ಲಿ ಪಾವನ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದಂಥ ಪೂಜ್ಯರಾದ ಮಾಲಿಂಗೇಶ್ವರ ಶ್ರೀಗಳ ಶ್ರೀಚರಣಗಳಲ್ಲಿ ನಮಸ್ಕರಿಸಿ, ಪೂಜ್ಯರು ಅನುಭಾವಿಗಳು ಈ ಮಠದ ಸಂಸ್ಥಾಪನೆಗೆ ಕಾರಣೀಭೂತರೂ ಆದಂಥ ನಮ್ಮ ವೇದಮೂರ್ತಿ ಮಲ್ಕೇಶ ಸ್ವಾಮಿಗಳವರೇ, ಸಮರ್ಥನೀಯವಾಗಿ ಸಂಚಾಲನೆ ಮಾಡತಕ್ಕಂಥ ನಮ್ಮ ಸುಕುಮನಿ ಸ್ವಾಮಿಗಳೇ, ಕಾರ್ಯಕ್ರಮಕ್ಕೆ ಆಗಮಿಸಿ ಯಾವ ಮೆರವಣಿಗೆಗೆ ಚಾಲನೆಯನ್ನು ಮಾಡಿ ನಿರ್ಗಮಿಸಿದಂಥ ನಮ್ಮ ಕೆಂಬಾವಿಯ ಹಿರೇಮಠದ ಪೂಜ್ಯರಲ್ಲಿಯೂ ಶರಣಗಳನ್ನು ಸಲ್ಲಿಸಿ, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಆತಿಥ್ಯವನ್ನು ಸ್ವೀಕರಿಸಿ ನಿರ್ಗಮಿಸಿದಂಥ ನಮ್ಮ ಬಂಡಪ್ಪನಹಳ್ಳಿಯ ಪೂಜ್ಯರಲ್ಲಿಯೂ ಈ ಸಮಾರಂಭದಲ್ಲಿ ಭಾಳ ಉಲ್ಲಾಸದಿಂದ ಪಾಲ್ಗೊಂಡಿರತಕ್ಕಂಥ ಶ್ರದ್ಧಾ ಸಮೇತರಾಗಿ ಸಮುಪಸ್ಥಿತರಾದಂಥ ನೆರೆದು ಬಂದಂಥ ಮಹಾಜನಗಳೇ, ಮಾತೆಯರೇ, ನಿಮ್ಮೆಲ್ಲರಿಗೂ ಶರಣುಗಳನ್ನು ಸಲ್ಲಿಸಿ ಆರಂಭದ ದಿನ ಉತ್ಸವ ಅಂದಮೇಲೆ ಉಲ್ಲಾಸ ಇರ್ತದೆ. ನಾವು ಉತ್ಸವ ಮಾಡೋದು ಯಾತಕ್ಕ? ಉಲ್ಲಾಸ ತುಂಬಿ ಬರಲಿ ಅಂಥೇಳಿ. ಉಲ್ಲಾಸದಿಂದ ಕೂಡಿದಾಗ ಮನುಷ್ಯ ಹಾಡ್ತಾನೆ, ಕುಣಿತಾನ. ಇವತ್ತ ವಾದ್ಯ ವೈಭವಗಳು ಬಹಳ ಶೋಭಾಯಮಾನವಾಗಿರ್ತಕ್ಕಂಥವುಗಳು. ಒಬ್ಬರಿಗಿಂತಲೂ ಒಬ್ಬರು ಭಾಳ ಜೋರ್ದಾರ ಬಾರಿಸ್ತಾ ಇದ್ರು. ನಾ ಮುಂದೆ ನೀ ಮುಂದಂತ ಬಾರಿಸ್ತಿದ್ರು. 2 ಹೆಜ್ಜೆ ಮುಂದೆ ನಮ್ಮನ್ನ ಹೋಗ್ಬಿಡ್ತಿದ್ದಿಲ್ಲ, ನಿಂದಿರಿಸ್ತಿದ್ರು. ನಮಗೆ ನೋಡ್ಲಿಕ್ಕೇನೋ ಖುಷಿ ಇತ್ತು, ಕೊಡ ಹೊತ್ತವ್ರಿಗೆ ಭಾಳ ತ್ರಾಸಿತ್ತು. ಮಲ್ಕೈ ಸ್ವಾಮಿ ಹೇಳತ್ತಾರ, ಅವ್ರು ಪದ ಹಾಡ್ಕೊಂತ ಬಂದಾರ ಅಂತ. ಹೊರಿಸ್ಬೇಕಾಗಿತ್ತು ಅವ್ರಿಗೆ ಅಂದ್ರೆ ಗೊತ್ತಾಗ್ತೈತೆ ಅಂದ್ರೆ ಹೊತ್ತವ್ರು ನೀವು ನೋಡ್ರೆ. ಹಿಂಗಾಗಿ ಅವರೆಲ್ಲ ಭಾಳ ಉಲ್ಲಾಸದಿಂದ ಕುಣಿತಿದ್ರು, ಭಾಳ ಸಂತೋಷ. ನಮಗೇನು ತೊಂದರೆ ಇತ್ತು ಅಂದರೆ, ಈ ವರ್ಷ 200 ಜನ ಕುಂಭ ಹೊತ್ತು ಬಂದಾರ. ಮುಂದಿನ ವರ್ಷ ಇವ್ರು ಕಟ್ಟಾದ್ರೆ ಹೆಂಗ? ಕೊಡ ಹೊರಸಿ 3 ತಾಸ ಹೈರಾಣ ಮಾಡ್ತಾರ ಅಂತ ಭಾವನೆ ಬರಬಾರ್ದು ಅಂತ ನಮಗೆ ವಿಚಾರ ಇತ್ತು. ಆದರೂ ನೀವು ಬಹಳ ಶ್ರದ್ಧಾ ಸಮನ್ವಿತರಾಗಿ ಈ ಜಾತ್ರೆಯಲ್ಲಿ ಬಹುತೇಕ ನಿಮ್ಮನ್ನು ಸಂಪೂರ್ಣ ತೊಡಗಿಸಿಕೊಂಡು ಬಿಟ್ಟಿರಿ. ಬಹಳ ಸಂತೋಷ ಅನ್ನಿಸ್ತದೆ. ಸಮಯ ಆಗಿದೆ ಅಂತ
ಎಲ್ಲರೂ ಸ್ವಲ್ಪ ಸ್ವಲ್ಪ ಮಾತಾಡ್ಯಾರ, ನಮಗೆ ಸ್ವಲ್ಪ ಮಾತಾಡಿ ಗೊತ್ತಿಲ್ಲ. ನನಗೆ ಗೊತ್ತದ ನೀವು ಉಂಡಾಗ ಕುಂತೀರಿ ಹೊಸ ಮಂದಿ. ಇಲ್ಲಿ ಬಂದ ಮೇಲೆ ಒಂದಿಷ್ಟು ಮಂದಿ ಉಪ್ಪಿಟ್ಟು ಉಂಡಾರ, ಒಂದಿಷ್ಟು ಮಂದಿ ಚಜ್ಗ ಉಂಡಾರ. ಈಗ ಹಸಿದು ಕುಂತವ್ರ ಅಂದ್ರೆ ನಾವು ನಮಗೂ ಸಜ್ಕ ತೊಗೊಂಬಂದಿರಿ. ಮತ್ತೆ ನೀವು ಉಂಡು ಗಟ್ಟಾಗಿ ಕುಂತೇರಿ, ಹೊಟ್ಟೆ ತಣ್ಣಗಿರ್ಬೇಕಂದ್ರೆ ಅನ್ನ ಆಹಾರದ ಅವಶ್ಯಕತೆ ಇದೆ. ಆತ್ಮ ಶಾಂತವಾಗಬೇಕಂದ್ರೆ ಅರಿವಿನ ಅವಶ್ಯಕತೆ ಇದೆ. ನಾ ಹೇಳೋ ಮತ್ತೆ ತಿಳಿತಾವಿಲ್ಲ, ತಿಳಿತಾವ ಕನ್ನಡದಾಗ ಮಾತಾಡತ್ತೀನಿ. ಇದು ತಿಳಿಯಂಗಿಲ್ಲ ಅಂದ್ರೆ ಇಂಗ್ಲೀಷ್ದಾಗ ಹೇಳ್ತೇನೆ. ಐ ಕ್ಯಾನ್ ಟಾಕ್ ಇನ್ ಇಂಗ್ಲೀಷ್. ಇದು ಹೊಟ್ಟೆ ತಣ್ಣಗಿರ್ಬೇಕಂದ್ರೆ ಆಹಾರ ಬೇಕು, ತಲೆ ತಣ್ಣಗಿರ್ಬೇಕಂದ್ರೆ ಅರಿವು ಬೇಕು, ಜ್ಞಾನ ಬೇಕು. ಜ್ಞಾನ ಅನ್ನದಿಂದ ಉದರ ತೃಪ್ತಿಯಾಗುತ್ತದೆ. ಚನ್ನಬಸವಣ್ಣ ಹೇಳ್ತಾರೆ, ಅರಿವಿನ ತೃಪ್ತಿಗೆ ಅನುಭವವೇ ಆಶ್ರಯವಯ್ಯ. ಮನಸ್ಸು ಅಂತ ಒಂದದ, ಆ ಮನಸ್ಸಿನೊಳಗೆ ಬರುತ್ತ ಜೀವಾತ್ಮ ಒಬ್ಬ ಅದಾನ. ಆತ್ಮ ಅಂತ ಒಂದು ಚೇತನ ಅಂತ ಒಳಗೈತೆ. ಅದು ತೃಪ್ತ ಇರಬೇಕು. ಅದು ತೃಪ್ತ ಆಗಬೇಕಂದ್ರೆ ಹಾಗೆ ಹಸಿದ ಹೊಟ್ಟೆ ತೃಪ್ತಿಯಾಗಲಿಕ್ಕೆ ಆಹಾರ. ಆಹಾರ ಅಂದ್ರೆ ತಿಳಿತದೆ ನಿಮಗೆ? ರೊಟ್ಟಿ ಬಡ್ದಿರಲ್ಲ, ಒಂದು ವಾರ ಚಚ್ಚಿ ರೊಟ್ಟಿ. ಮಲ್ಕೈ ಮುಚ್ಚನ ಮನ್ಯಾಗ ನೋಡಿದ ಒಂದು ಕೋಳಿ ಪೂರ್ತಿ ಹೊಟ್ಟ್ಯಾರ. ಇವತ್ತು ಸಜ್ಜಕ ಮಾಡ್ಯಾರ, ಅನ್ನ ಮಾಡ್ಯಾರ ಭಾಳ ಜನ. ನಿಮಗೆ ಅನ್ನದಾಸೋಹ ಮಾಡ್ತಾ ಇದ್ದಾರೆ, ನೆನಪಿಟ್ಕೊಳ್ರಿ. ಅನ್ನದಾನ ಮಾಡಿದಂಥ ಪುಣ್ಯ ಜಗತ್ತಿನೊಳಗೆ ಯಾವುದು ಇಲ್ಲ ನೋಡ್ರಿ. ಯಾಕ? ಮನುಷ್ಯ ಅನ್ನ ಸಾಕಂತಾನೆ, ಚಿನ್ನ ಹಾಕೊಂಡು ಬಂದಿರಲ್ಲ ಎಲ್ಲರೂ. ಎಷ್ಟಾದರೂ ಸಾಕಾಗವಲ್ದ. ಅದು ಗಂಡಗೆ ಕಿರಿ 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 ಕಿರಿ. ಯಾಕೆ ಕುಡಿತಿರೋ ರಾತ್ರಿ ಅಂದೆ? ರಾತ್ರಿ ಯಾಕಿನ ಕಿರಿಕಿರಿ? ನೀವು ಚಲೋ ಮಾಡಿರಿ ನೋಡ್ರಿ ಗುರುಗಳೇ. ಇವು ಈ ಜಾಲಿ ಗಿಡದನ ಕಟ್ಟಿಗೆ ಕೊರಿಯು ಹುಳ ಕಿರಿ 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 ಕಿರಿ. ನೀನು ಕಟ್ಕೊಂಡು ಏನು ಕಂಡೆ? ಏನು ಕಾಣ್ಬೇಕಂತೇಳಿ ಯಾರಿಗೂ ಗೊತ್ತು. ಹೊಳ್ಳ ಕಾಣಲಿಲ್ಲ, ಕೈಯಾಗ ಕಾಣಲಿಲ್ಲ, ಮೂನ್ಯಾಗಂದ್ರೆ ಇದು ಒಳಗಲ್ಲ. ನಮ್ಮನ್ನೊಂದು ಮದುವೆ ಹೋಗಿದ್ದೆ ಹೈದ್ರಾಬಾದ್. ಆಂಧ್ರದ ಹೆಣ್ಮಗಳು ಭಾರಿ ದಪ್ಪ ಅದಾವ, ಭಾಳ ಕಪ್ಪು ಅದಾವ. ಮೂಗ ಡೋಣಿ ಮೂಗ, ಕ್ಯಾಪ್ಸಿಕಮ್ ಅಂತಾರಲ್ಲ, ಡೋಣಿ ಮೆಣಸಿನಕಾಯಿ ಮೂಗ ಅಂತ ಮೂಗ. ಈ ಕಡಿನ ಹಾಕ್ಯಾಳ, ಈ ಕಡಿನ ಹಾಕ್ಯಾಳ. ಕೊಳ್ಳಾಗ 1-2 kg ಬಂಗಾರ ಹಾಕ್ಯಾಳ. ನೋಡಿ ನಾ ಅನ್ಕೊಂಡೇನೆ, ಈ ಕಡೆನೂ ಉಣತ್ ಹಾಕ್ಯಾಳ, ಈ ಕಡೆ ಹಾಕ್ಯಾಳ, ನಡಬರಕ್ಕೆ ಬೇರೆ ಹಾಕ್ಯಾಳ. ನೆಗಡಿ ಬಂದ್ರೆ ಹೆಂಗೆ ಮಾಡ್ತಾಳ ಅಂತ ನನಗೆ ಚಿಂತೆ. ಎಷ್ಟು ಚಿನ್ನ ಸಾಕನ್ಸದ್ರಿ? ಎಷ್ಟು ಹಾಕೊಂಡ್ರು ಚಿನ್ನ ಸಾಕನ್ಸದ್? ಹಳ ಎಷ್ಟು ಬಂಗಾರ ಕೊಟ್ಟರು ಚಿನ್ನ ಕೊಟ್ಟರು ಸಾಕನ್ಸದ್ದು. ಸಾಕನ್ನೋದು ನೀವು ಒಂದಕ್ಕೆ ಎದಕ್ಕೆ ಹೊಟ್ಟೆ ತುಂಬಿದ ಮೇಲೆ ಸಾಕಂತೀರಿ. ಅನ್ನ ಶ್ರೇಷ್ಠ. ಅನ್ನ ತೃಪ್ತಿ ಕೊಡ್ತದೆ,
ಅನ್ನಂ ಬ್ರಹ್ಮೇತಿ ವಿಜಾನಿಯಾತ್, ಅನ್ನವು ದೇವರನ್ನು ತಿಳ್ಕೊಳ್ರಿ ಅಂತ ಶ್ರುತಿ ಹೇಳ್ತದೆ. ಅನ್ನ ದೇವರು, ಅನ್ನ ಕೆಡಿಸಬಾರ್ದು. ಭಾಳ ಮಂದಿ ಬುದ್ಧಿಗೇಡಿ ಕೆಲಸ ಮಾಡ್ತಾರೆ. ನಿಮಗೆ ಒಂದು ಪರಿಕಲ್ಪನೆ ಇರಬೇಕು. ನೀವೇನು ಅನ್ನ ನೀಡಿಸಿಕೊಂಡು ಅರ್ಧ ಉಂಡು ಅರ್ಧ ಚೆಲ್ತಿರಲ್ಲ, ಅನ್ನ ದೇವರಿಗೆ ಮಾಡಿದ ಅಪಮಾನ, ಅದರಂಥ ಪಾಪ ಯಾವುದೂ ಅಲ್ಲ. ಈ ಶ್ರೀಮಂತರ ಮದುವೆಯಾಗ ಭಾಳ ಮಂದಿ ಶ್ರೀಮಂತರು, ಕೆಲವರು, ಎಲ್ಲರಿಗೂ ಅನ್ನಂಗಿಲ್ಲ, ಒಂದಿಷ್ಟು ಮಂದಿ ತಿಳುವಳಿಕೆ ಇದ್ದವರು ಇರ್ತಾರೆ. ಭಾಳ ಮಂದಿ ನೋಡ್ತೀನಿ ನಾನು, ಶ್ರೀಮಂತರ ಮದುವೆಗೆ ಹೋಗಿರ್ತೀವಿ, ಏನು ತಿಮಾಕು, ಏನು ಸೊಪ್ಪು, ಅರ್ಧ ಉಂಡ ಅರ್ಧ ಚಲತಾವ. ಏನು ಮಾಡ್ತಾರೆ ನೀವು? ಅಪಚಾರ ಮಾಡ್ತೀರಿ, ಅನ್ನ ದೇವರನ್ನ ತಿರಸ್ಕಾರ ಮಾಡ್ತೀರಿ. ನೀವು ಒಂದು ದಿವಸ ಅನ್ನ ಅನ್ನಂತ ಹಲಗುವ ಪ್ರಸಂಗ ಬರ್ತದೆ, ನೆನಪಿಡಲ್ಲ. ಅನ್ನಕ್ಕೆ ಅಪಚಾರ ಮಾಡಬಾರ್ದು. ಹೆಂಗ ನೀಡಿದ್ದನ್ನ ಮುಸುರಿಗೆ ಚರ್ತಿರಲ್ಲ, ನೀವೇನು ಮಾಡ್ದಂಗಾಯ್ತು ಗೊತ್ತೇನು? ಅನ್ನ ದೇವರಿಗೆ ತಿರಸ್ಕಾರ ಮಾಡ್ದಂಗಾಯ್ತು. ಅನ್ನ ಬಹಳ ಶ್ರೇಷ್ಠ. ಅನ್ನಂ ಬ್ರಹ್ಮೇತಿ ವಿಜಾನಿಯಾತ್, ಅನ್ನವು ದೇವರನ್ನು ತಿಳ್ಕೋಬೇಕು ಅಂತ ಹೇಳಿದ್ದಾರೆ. ಅನ್ನದ ಅವಶ್ಯಕತೆ ಎಷ್ಟಿದೆಯೋ ಅರಿವಿನ ಅವಶ್ಯಕತೆಯೂ ಅಷ್ಟೇ ಇದೆ. ಇವತ್ತು ಗೀತಾ ಹೇಳ್ತಿದೆ, ಜ್ಞಾನಂ ಲಬ್ಧ್ವಾ, ಈ ಮಾತು ಕೇಳ್ರಿ, ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯಃ, ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತೆ. ಮನುಷ್ಯ ಪರಾಂ ಶಾಂತಿಂ ಯಾವಾಗ ಪಡೀತಾನೆ? ಪರಾಂ ಶಾಂತಿಂ ಅಂದ್ರೆ ಶ್ರೇಷ್ಠವಾದಂಥ ಶಾಂತಿ, ಶ್ರೇಷ್ಠವಾದಂಥ ಸಮಾಧಾನ. ಎಲ್ಲರ ಮಾಡೋದು ಎದ್ರ ಸಲುವಾಗಿ? ಅವ ಪೋಪ ಮಾಡ್ತಾನೆ, ಎದ್ರ ಸಲುವಾಗಿ? ಅವ್ರಿಗೆ ಇದು ಏನು ನಡೆದದೆ ಕಲ್ಪನೆ ಇರಂಗಿಲ್ಲ. ಇದು ಸತ್ಸಂಗ ಸಭಾ, ಇದು ಎಲ್ಲವನ್ನ ಜಾತ್ರೆ ಅಲ್ಲ. ನೀವು ಕಳಿಸ್ಕೊಡ್ಬೇಕು, ಅವ್ರನ್ನ ನಿಂದಿಸ್ಕೊಡ್ಬಾರ್ದು. ಅವ್ರಿಗೆ ಯಾಕಂದ್ರೆ ಪಾಪ ಅವ್ರಿಗೆ ಕಲ್ಪನೆ ಇರಂಗಿಲ್ಲ. ಇದು ದರ್ಗಾ ಜಾತ್ರೆ ಅಂತ ತಿಳ್ಕೊಂಡಾರ ಅವರು, ಇದು ಎಲ್ಲಮ್ಮನ ಜಾತ್ರೆ ಅಂತ ತಿಳ್ಕೊಂಡಾರ, ಇದೇನು ಸಂತೆ ಅಂತ ತಿಳ್ಕೊಂಡಾರ. ಯಾರಿಗೂ ಗೊತ್ತು ಇದು ಸಂತೆ ಅಲ್ಲ, ಇದು ಬಜಿ ತಿಂದು ಮಜಾ ಮಾಡಿ ಹೋಗುವಂಥ ಜಾತ್ರೆ ಅಲ್ಲ, ಇದು ಸತ್ಸಂಗ. ಇದು ನಿಜ ತಿಳ್ಕೊಳ್ಳುವಂಥ ಸಂತರ ಸಮಾವೇಶಯ ಶ್ರೇಷ್ಠವಾದಂಥ ಸಭಾ. ಅಲ್ಲಿ ಲಕ್ಷ್ಯ ಕೊಡ್ರಿ. ಪರಾಂ ಶಾಂತಿಂ, ಮನುಷ್ಯ ಬಯಸೋದೇ ಶಾಂತಿ, ಸಮಾಧಾನ. ನೀ ಏನು ಮಾಡಿದ್ರು ನನಗೆ ಸುಖ ಆಗಲಿ ಅಂತ ಹೇಳಿನೇ ಎಲ್ಲ ಮಾಡೋದು. ಮನುಷ್ಯ ಮನೆ ಕಟ್ತಾನೆ, ಯಾಕ ಮನೆ ಕಟ್ಟಿರಲ್ಲ, ಭಾರಿ ಭಾರಿ ಕಟ್ಟಿರಿ. ಯಡಿಯಾಪುರದಾಗ ನಾ 30 ವರ್ಷದಿಂದ ಯಡಿಯಾಪುರಕ್ಕೆ ಬರ್ತಾ ಇದ್ದೀನಿ. ಹಿಂಗಿದ್ದು ಒಂದು ಮನೆ ಎಷ್ಟು ಭಾರಿ ಕಟ್ಟಿರಿ ಮನೆ. ಬರೀ ಮನಿನೇ ಕಟ್ಕೊಳಕತ್ತೀರಿ, ನಮ್ಮ ಮಠ ಕಟ್ಟ್ರಿ. ಮನಿ ಯಾಕೆ ಕಟ್ಟತ್ತಪ್ಪ? ಆರಾಮ್ ಇರ್ಲಕ್ರಿ ಸ್ವಾಮಿಗಳ. ಮದುವೆ ಯಾಕಾಗುತ್ತಪ್ಪ? ಮದುವೆ ಯಾಕಾಗುತ್ತೆ? ಅದ್ರ ಕಡೆಯಿಂದ ಮಂಗಳಾರತಿ ಮಾಡ್ಸೋಳಕ್ಕ ಗಂಡ ಹೆಂಡತಿ ಇಬ್ರು ಗುಡಿಗೆ ಹೋಗಿದ್ರಂತ. ಅವ ಪೂಜಾರಿ ಕೇಳಿದ್ನಂತ, ಯಾರ ಹೆಸರಲ್ಲೇ ಮಂಗಳಾರತಿ ಮಾಡ್ರಿ ಅಂತ ಕೇಳಿದ್ನಂತ. ಗಂಡ ಹೇಳಿದ್ನಂತ, ನನಗೆ ಮನ್ಯಾಗ ಮಂಗಳಾರತಿ ಆಗ್ಯದ, ಆಕಿನ ಹೆಸರೇ ಮಾಡು. ಮನ್ಯಾಗ ನಾನು ಮಂಗಳಾರತಿ ಮಾಡ್ಕೊಂಡ ಬಂದಾಳ.
ಯಾಕ ಮದುವೆ ಯಾಕಾಗಪ್ಪ? ಶಾಂತಿ, ಸಮಾಧಾನ, ಸುಖ ಸಿಗಲಿ ಅಂತ ಹೇಳೇನೆ ಮದುವೆ ಆದದ್ದು. ಇಬ್ಬರು ಕೂಡಿ ಒಂದು 4 ಹಡದ್ರಲ್ಲ ಮಕ್ಕಳನ್ನ, ಎದಕ್ಕೆ? ನಿಮ್ಮನ್ನು ಹೊರಗೆ ಹಾಕಲಕ್ಕೆ ಮನೆ ಬಿಟ್ಟು ಅದನ್ನೇ ಮಾಡಕತ್ತೇವು. ಏನು ಮಾಡೋದಲ್ಲ, ನಾ ಏನು ತಿಳಿಸ್ಬೇಕಾಗಿ ನಿಮಗೆ, ನೀವೇನು ಮಾಡೋದೆಲ್ಲ ನನಗೆ ಸುಖ ಸಿಗಲಿ, ಗಳಿಸ್ಬೇಕಂತೀರಿ, ಭಾಳ ಗಳಿಸ್ಬೇಕಂತೀರಿ. ಎಲ್ಲ ಮಾಡೋದು ಅದರ ಸಲುವಾಗಿ ಮನುಷ್ಯ ಸಮಾಧಾನ ಸಿಗಲಿ, ಶಾಂತಿ ಸಿಗಲಿ, ನನಗೆ ಆನಂದ ಸಿಗಲಿ, ಶಾಂತಿ ಶಾಂತಿ. ಇಲ್ಲಿ ಗೀತಾ ಪರಾಂ ಶಾಂತಿ, ಶ್ರೇಷ್ಠವಾದ ಶಾಂತಿ. ನಿಮಗ ಶಾಂತಿ ಅನ್ನಿಸ್ತದ ಒಂದಿಟ್ಟು ಮದುವೆಯಾದಾಗ, ಮನೆ ಕಟ್ಟದಾಗ, ಕವಳಿಗೆ ಚಲೋ ರೇಟ್ ಬಂದಾಗ, ಬಾಟ್ಲಿ ಹಾಕಿದಾಗ ಆನಂದಾಗಿರ್ತಾನ. ನೋಡೋಕೆ ಮಸ್ತ್ ಆನಂದಾಗಿರ್ತದೆ. ಹೆಂಗೆ ದೂತಾಡ್ಕೊಂಡು ಹೋಗ್ತಿರ್ತಾರೆ ನೋಡಿರಿಲ್ಲ. ಮೊನ್ನೆ ಒಬ್ಬ ಕುಡ್ಬು ಕೇಳದೆ, ಹಂಗ್ಯಾಕೆ ನಡೀತಿರೋ, ಈ ಕಡೆ ಹೋಗ್ತೀರಿ ಆ ಕಡೆ ಹೋಗ್ತೀರಿ, ಕಾಲು ಇಡಬೇಕಂತ ಮತ್ತು ಹಿಂದಕ್ಕೆ ತಗೋತೀವಿ, ಹಿಂಗ್ಯಾಕೆ ಮಾಡ್ತೀವಿ ಅಂತ ಕೇಳದೆ. ಅವ ಹೇಳ್ದ, ಅಪ್ಪಗಳ ನಿಷಾದಾಗ್ರಿ, ಸಣ್ಣ ಸಣ್ಣ ಜಂಪ್ ದೊಡ್ಡ ದೊಡ್ಡ ಚೆಬ್ಬಿಕೊಂಡಂಗೆ ನಿಮ್ಗೆ, ನಾವು ಹುಷಾರಾಗಿ ನಡೀತೀವ್ರಿ ಅಂತ ಹೇಳ್ದವ. ನೀ ಏನೆಲ್ಲ ಮಾಡೋದು, ತಿನ್ನೋದು, ಉಣ್ಣೋದು, ಉಡೋದು ಎಲ್ಲವೂ ಯಾತಕ್ಕಾಗಿ? ಶಾಂತಿ ಶಾಂತಿ ಶಾಂತಿ. ಎದರಿಂದ ಶಾಂತಿ ಸಿಗ್ತದ ಅದು ಗೊತ್ತೇ ಆಗಿಲ್ಲ. ಎದರಿಂದ ಶಾಂತಿ ಸಿಗ್ತದೆ? ಯಾವನೋ ಕೆಂಬಾವಿ ಬಾಜಾರದಾಗ, ಬಸ್ ಸ್ಟ್ಯಾಂಡ್ ಹತ್ತಿರ ಬಾಜಾರದಾಗ ನಿಂತು ನನಗೆ ಶಾಂತಿ ಬೇಕು, ನನಗೆ ಶಾಂತಿ ಬೇಕು ಅಂತಿದ್ನಂತ. ಆ ಕಡೆಯಿಂದ ಬಂದೊಬ್ಬ ಹೊಡೆದ ಕಪಾಳ, ಯಾಕೆ ಹೊಡಿತೀವೋ ಅಂತ ಕೇಳ್ದ. ಶಾಂತಿ ಬೇಕಂತ ಮಗನ, ಶಾಂತಿ ನಾನು ಹೇಳ್ತಿದ್ದಾಳಂತವ. ನಿಮಗೆ ಮಾರ್ಕೆಟ್ನಾಗ ಶಾಂತಿ ಸಿಗಂಗಿಲ್ಲ. ಪರಮ ಶಾಂತಿ ಎಲ್ಲಿ ಸಿಗುತ್ತದೆ ಅಂದ್ರೆ ಇಂಥ ಸತ್ಸಂಗದಲ್ಲಿ ನಿಮಗೆ ಅರಿವಾಗ್ತದೆ. ಅರಿವಾದ್ರೆ, ಜ್ಞಾನ ಆದ್ರೆ ನಿಮಗೆ ಶಾಂತಿ ಸಿಗುತ್ತೆ. ಆತ್ಮಜ್ಞಾನದಿಂದ ಶಾಂತಿ ಸಿಗ್ತದೆ. ಅದನ್ನ ಹೇಳಕೊಂಡಿದ್ದಾರೆ ಅವರು. ಯಾವಾಗ ಪರಮ ಶಾಂತಿ ಅಂದ್ರ ಜ್ಞಾತ್ವಾ ಸರ್ವ ಪಾಶಾಪಹಾನಿ ಆತ್ಮವಿಶ್ವಕಂ ತರತಿ. ಎಲ್ಲ ಮಾತುಗಳು ಋಷಿಗಳು ಹೇಳುವಂತ ಮಾತುಗಳು, ಉಪನಿಷತ್ತಿನ ಈ ಮಾತುಗಳು ಏನ್ ತಿಳಿಸ್ತವೆ? ನೀನು ಯಾವಾಗ ಜ್ಞಾನ ಪಡೀತಿದೀಯ, ಅಜ್ಞಾನ ಕಳ್ಕೊಂತಿದೆ, ಅರಿವುಳ್ಳವ ಆಗ್ತಿದೆ, ಅವಾಗಲೇ ನಿನಗೆ ಪರಮ ಶಾಂತಿ ಸಿಗುತ್ತದೆ. ಪರಮ ಶಾಂತಿಯನ್ನು ಪಡಿಬೇಕಂದ್ರೆ ನೀನು ಜ್ಞಾನಿ ಆಗಬೇಕು. ಕಣ್ಣು ಮುಚ್ಚಿಕೊಂಡು ಬದುಕಬೇಡ. ಸ್ವಲ್ಪ ಕಣ್ಣು ತೆರಿ. ಬೆಕ್ಕ 21ನೇ ದಿವಸಕ್ಕೆ ಕಣ್ಣು ತೆರಿತದಂತೆ. ಹುಟ್ಟಿದ ಮೇಲೆ 21 ದಿವಸ ಕಣ್ಣು ಮುಚ್ಕೊಂಡೇ ಇರ್ತಾವಂತ. 21ನೇ ದಿವಸಕ್ಕರ ಕಣ್ಣು ತೆರಿತಾವಂತ. ಇದು 71 ವರ್ಷ ಆದ್ರೂ ಇನ್ನೂ ಕಣ್ಣು ತೆರೆಯವಲ್. ಸಂಸಾರದಾಗ ಕಣ್ಣು ಮುಚ್ಚಿನೇ ಬದುಕಲಾಕತ್ತ. ಯಾಕೆ ಹುಟ್ಟಿ ಬಂದೀನಿ ಎಂಬ ಕಲ್ಪನೆ ಬಂದಿಲ್ಲ. ಏನು ಮಾಡಬೇಕೆಂಬ ಅರಿವು ಮೂಡಿಲ್ಲ. ಉಂಡು ತಿಂದು ಮಜಾ ಮಾಡ್ಕೊಂತ ಜೀವನ ಕಳಿಲಾಕತ್ತಾನ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈಟಿಂಗ್, ಡ್ರಿಂಕಿಂಗ್, ಸ್ಲೀಪಿಂಗ್, a little laughing, much weeping, is it all? Don't die here like a worm. Attain eternal bliss. ಸ್ವಾಮಿ ವಿವೇಕಾನಂದರು ಹೇಳಿದರು, ಈಟಿಂಗ್, ಡ್ರಿಂಕಿಂಗ್, ಸ್ಲೀಪಿಂಗ್, ಅದು ಇಂಗ್ಲೀಷ್ ಅರ್ಥ ಅಲ್ಲಿ ನಿಮಗೆ ಬಿಡ್ಸಕ್ತಿಲ್ಲ. ಉಣ್ಣೋದು, ತಿನ್ನೋದು, ಕುಡಿಯೋದು, ಮಜಾ ಮಾಡೋದು, ಇಷ್ಟೇ ಏನು ಜೀವನ? ಪಶು ಪಕ್ಷಿ ಪ್ರಾಣಿಗಳು ನಿಮ್ಮಂಗ ಉಣ್ತಾವ, ತಿಂತಾವ, ಮಜಾ ಮಾಡ್ತಾವ. ಏನು ವ್ಯತ್ಯಾಸ ಆಯ್ತು? ಹುಳದಂತ ಹುಟ್ಟಿ ಹುಳದಂಗ ಸಾಯ್ಬೇಡ ಅಂದ್ರು ಬಸವಣ್ಣವರು. ಅದನ್ನ ಹೇಳಿದ್ರಲ್ಲ,
ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ ಅಂದರು. ಸಗಣಕ್ಕೆ ಶಿವಚಿಂತೆ ಶಿವಧ್ಯಾನ ಇಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ. ಊರ ಮೃಗ ಬಂದಾಗಿರಲಾಗದೆ ದೇವ, ಕಾಡ ಮೃಗ ಬಂದಾಗಿರಲಾಗದೆ ದೇವ. ಕೂಡಲ ಸಂಗನ ಶರಣರಿಲ್ಲದ ಊರು ದೇಶ ವನವಾಸ ನರವಿಂದ ಕಾಣಿರಣ್ಣ ಅಂದ್ರು. ಹಂಗಂದ್ರೆ ತಿಳಿತಾರೆ ನಿಮಗೆ ಏನಂತ ಹೇಳಿದ್ರು? ಯಾರಿಗೆ ಗುರುಗಳು ಗೊತ್ತಿಲ್ಲ, ಭಜನ ಗೊತ್ತಿಲ್ಲ, ಭಕ್ತಿ ಗೊತ್ತಿಲ್ಲ, ಊರಂದ ಮೇಲೆ ಅಲ್ಲೊಂದು ಮಠ ಇರಬೇಕು, ಗುಡಿ ಇರಬೇಕು, ಭಜನ ನಡಿಬೇಕು, ಸಂತರು ಬರಬೇಕು, ಮಹಾತ್ಮರು ಬರಬೇಕು, ಅಲ್ಲಿ ಸದಾ ಸದಾ ಪ್ರಾರ್ಥನೆ, ಪ್ರವಚನ, ಸತ್ಸಂಗ, ಭಜನೆ, ಕೀರ್ತನೆ ನಡೀತಿರಬೇಕು. ಅಂದ್ರೆ ಅದಕ್ಕೆ ಊರು ಅನ್ನಬೇಕು. ಇಲ್ಲದೆ ಹೋದ್ರ ನಾಡಲ್ಲ, ಅದು ಕಾಡ ಇದ್ದಂಗ, ಸ್ಮಶಾನತೆ ಭೂಮಿ. ಬಸವಣ್ಣವರು ಅದು ಕಾಡಿದ್ದಂಗಂದ್ರೆ ತುಕಾರಾಮ ಅದು ಸುಡಗಾಡಿದ್ದಂಗ ಅಂದ್ರು. ಯಾವ ಊರಾಗ ಮಠ ಇಲ್ಲ, ಯಾವ ಊರಿಗೆ ಗುರುಗಳು ಬರಂಗಿಲ್ಲ, ಯಾವ ಊರಾಗ ಚಿಂತೆ. ನೀವೇನು ಇದು ಹಿಡಿಬೇಡ್ರಿ, ನೀವೆಲ್ಲ ಯು ಆರ್ ರೆಡಿ. ನಿಮ್ಮೂರಾಗ ಗುಡಿ ಅದ, ನಿಮ್ಮೂರಾಗ ಮಠ ಆಗ್ಯದ, ನಿಮ್ಮೂರಿಗೆ ಗುರುಗಳೆಲ್ಲ ಬರ್ಲಾಕ ಹತ್ತಾರ, ಮಠ ಆಗ್ಲಾಕ ಹತ್ತಾರ, ಮಠನೂ ಆಗ್ಲಕತ್ತೇವ, ದಾಬಾನು ಹೆಚ್ಚಿಗಾಲಕತ್ತೇವ. ಅದು ಒಂದು ಚಿಂತೆ ನಮಗೆ. ಊರ ಹತ್ರ ಒಂದು ಕ್ರಾಸಿಗೊಂದು ದಾಬಾ. ಊರು ಯಾವಾಗ ಶೋಭಿಸುತ್ತದೆ ಎಂದರೆ ಊರಿನ ಕ್ರಾಸಿನ ಹತ್ತಿರ ಒಂದು ದಾಬಾ ಇದ್ದರೆ ಊರಿಗೆ ಊರಿಗೆ ಲಕ್ಷಣ ಎದ್ರಿ. ಕ್ರಾಸಿಗಿರುವ ದಾಬಾದಿಂದ ಊರಿಗೆ ಲಕ್ಷಣ. ಹೌದೇನ್ರಿ? ಇಲ್ಲ, ಹಿಂಗ ಮಠ ಊರಿಗೆ ಲಕ್ಷಣ ನೋಡ್ರಿ. ಅಲ್ಲಿ ಊರ ದಾರಿ ಮ್ಯಾಗ ಹೊಂಡ್ರಿ ಕೆಂಬಾವಿ ಕಡೆ ಅಂದ್ರೆ ಮೊದಲಲ್ಲಿ ಮಠದಲ್ಲಿ ಗುರುಗಳ ಕಂಡಾಗ ಸ್ವಲ್ಪ ದಾಬಾಕ್ ಹೋಲಾಕ, ಬಾಟಿ ಹಿಡಿಲಾಕ ಇದು ಜರ ಪರಿಣಾಮ ಮಾಡ್ತದೆ ಏನ್ರಿ. ಅದಕ್ಕೆ ಅವ್ರಂದ್ರು ಅದೊಂದು ಊರು ಅಂತಾರೇನೋ, ಅದಕ್ಕೊಂದು ಮನೆ ಅಂತಾರೇನೋ, ಅವ್ ಮನುಷ್ಯರ ಅನ್ನಬೇಕೇನು? ಮನುಷ್ಯರು ಯಾಕಲ್ರಿ, ನಾವು ಮಾತಾಡ್ತೀವ್ರಿ, ಊರಾಗಿರ್ತೀವಿ. ಊರ ಮೃಗ ಒಂದಾಗಿರಲಾಗದೆ ದೇವ. ಇವು ಪ್ರಾಣಿ ಇದ್ದಂಗ ಅಂದ್ರೆ ಅವರು ಪ್ರಾಣಿಗಳು ಎರಡವನ್ನ ಇರ್ತಾವ, ಊರಾಗಿರ್ತಾವ, ಕಾಡ್ನಾಗ ಇರ್ತಾವ. ಹಂದಿ, ನಾಯಿ, ಕತ್ತಿ ಇವು ಊರಾಗಿರುವ ಮೃಗಗಳು. ಅವು ಹುಲಿ, ಸಿಂಹ, ಅವೆಲ್ಲ ಅಡವ್ಯಾಗಿರು. ಊರಾಗಿರುವ ಮೃಗದಂತೆ ಜೀವನ ಬದುಕಬೇಡ. ಊರೊಳಗಿನ ಮೃಗ ನೀನಾಗಬೇಡ. ಏನು ಹುಟ್ಟದಿ, ತಿಂದಿ, ಮಜಾ ಮಾಡದೆ, ಏನು ಅರ್ಥ ಐತಿ ಜೀವನ? ಏನು ಮಾಡ್ಬೇಕು? ಅಟೇಲಿ ಟನ್ನಲ್ಲಿ ಲಭಿಸಿ. ಮತ್ತೇನು ಪರಾಮ ಶಾಂತಿ ಮಂದಿರಲ್ಲ, ಅದನ್ನ ಹೇಳ್ತಾ ಇದ್ದಾರೆ ಸ್ವಾಮಿ ವಿವೇಕಾನಂದರು. ಬರೇ ಉಣೋದು, ತಿನ್ನೋದು, ಮಜಾ ಮಾಡೋದು ಇಷ್ಟ ಜೀವನ ಅಲ್ಲಪ್ಪ. ಡೋಂಟ್ ಡೈ ಹಿಯರ್ ಲೈಕ್ ಎ ಬಾಂಬ್. ಹುಳದಂತೆ ಹುಟ್ಟಿ ಹುಳದಂತೆ ಸಾಯಬೇಡ. ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ ಅಂದ್ರಲ್ಲ ಬಸವಣ್ಣವರು. ಎಮ್ಮೆ ಹೆಂಡೆ ಹಾಕ್ತಂದ್ರೆ ಅದ್ರೊಳಗೆ 12 ಗಂಟೆ ಕಳೆಯೋದ್ರೊಳಗನೆ ಹುಳ ಹುಟ್ಟಿರ್ತಾವ. ಎಲ್ಲಿ ಹುಟ್ಟುತ್ತಾವ? ಹೆಂಡ್ಯಾಗ ಹುಟ್ಟುತ್ತಾವ, ಹೆಂಡ್ಯಾಗ ಬದುಕಿರ್ತಾವ, ಹೆಂಡಿ ತಿನ್ಕೊಂಡ ಬದುಕಿರ್ತಾವ. ನೀನು ಕವ್ವ ತಿಂತಾವಂದ್ರೆ ಹೆಂಡಿ ತಿನ್ಕೊಂಡು ಬದುಕ್ಯಾವ. ಹೆಂಡಾಗ ಒಂದು ದಿವಸ ಸತ್ತು ಹೋಗ್ತಾವಲ್ಲ. ಇದು ಸಂಸಾರ ಅಂಬುದು ಮಾಯಾ ಅಂಬ ಎಮ್ಮೆ ಇಟ್ಟು ಸಗಣಿ. ಇದು ಇಲ್ಲಿ ಜೀವನಗಳ ಹುಟ್ಟ್ಯಾವ, ಪ್ರಪಂಚದಾಗ ಹುಟ್ಟ್ಯಾವ, ಪ್ರಪಂಚದಾಗ ಬದುಕ್ಯಾವ. ಕೊನೆಗೆ ಒಂದು ದಿವಸ ಪ್ರಪಂಚಕ್ಕಾಗಿನ ಸತ್ತು ಹೋದರೆ ಪರಮಾತ್ಮನ ಜ್ಞಾನ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ. ಇವು ಹೆಂಡಾಗಿನ ಹುಳ ಇದ್ದಂಗ ಅಂದ್ರು. ಏನ್ ಮಾಡ್ಬೇಕ್ರಿ? ಅಟೇನ್ ಇಟರ್ನಲ್ ಬ್ಲಿಸ್, ಪರಮಶಾಂತಿಯನ್ನು ಹೊಂದಲಿಕ್ಕೆ ಪರಮಜ್ಞಾನವನ್ನು ಪಡೆಯಲು. ಪರಮಜ್ಞಾನವನ್ನು ಪಡಿಬೇಕಂದ್ರೆ ಏನು ಮಾಡಬೇಕು? ಅದಕ್ಕೆ 3 ಸಾಧನ ಹೇಳ್ಯಾರ. ಒಂದು ಶ್ರದ್ಧಾ, ತತ್ಪರತಾ, ಸಂಯತೇಂದ್ರಿಯ. ನೋಡಿ, ಅವನ್ನೆಲ್ಲ ಬಿಡಿಸ್ಬೇಕು. ನಿಮ್ಗೆ ಸಮಯ ಬೇಕು, ಅವ್ನು ಬಿಡಿಸ್ತೀನಿ. ನಿಮಗೆ ಪಕ್ಕಾ ತಿಳಿಯುವಂಗೆ, ಉಳಿಯುವಂಗೆ, ಹೊಳೆಯುವಂಗೆ ಹೇಳ್ತೀನಿ. ಆದರೆ ಸಮಯದ ಕೊರತೆ.
ಮೊದಲು ಒಂದು ಶ್ರದ್ಧಾ ಬಿಡಿಸಿಬಿಡ್ತೀನಿ ನೋಡಿ ಅಷ್ಟೇ. ಪರಮಶಾಂತಿಗೆ ಪರಮಜ್ಞಾನದ ಪ್ರಾಪ್ತಿಗೆ ಇವು ಸಪೋರ್ಟಿವ್ ಆಗಿರುವಂಥವುಗಳು ಒಂದಿಷ್ಟು ಸಾಧನೆಗಳು. ಮೊದಲನೇದು ಯಾವುದ್ರೆ? ಶ್ರದ್ಧಾ. ಶ್ರದ್ಧಾ ಅಂದ್ರೆ ಏನು? ವಿಶ್ವಾಸ. ವಿಶ್ವಾಸ ಅಂದ್ರೆ ನಂಬುಗೆ. ನಂಬಿಕೆ ಅಂದ್ರೆ ತಿಳಿತದಲ್ಲ, ನಂಬಿಕೆ ಇರುತ್ತೆ. ಎಷ್ಟು ಚಲೋ ನಂಬಿಕೆ ಇಟ್ಟರು ಗಂಡಂದು ಹೆಂಡತಿ ಮ್ಯಾಗ ನಂಬಿಕೆ, ಹೆಂಡತಿದ ಗಂಡನ ಮ್ಯಾಗ ನಂಬಿಕೆ ಐತಿ ಅಂತನ ಚಂದ ಸಂಸಾರ ನಡೆದದ. ಇವ ಹಿಂಗೆ ವಿಚಾರ ಮಾಡ್ದ, ಅಡುಗೆ ಮಾಡ್ಲಾಕ ಹತ್ತಾಳ, ಹೆಂಡತಿ ಹೋಗೋದ್ರಾಗನ ಒಂದಿಟ್ಟು ವಿಷ ಹಾಕಿದ್ಲಂದ್ರೆ ಹೆಂಗೆ ಅಂತಾರೆ. ಇಲ್ಲ, ಅಷ್ಟು ನಂಬಿಕೆ ಐತಿ ಹೆಂಡತಿ ಮ್ಯಾಗ, ಅಷ್ಟು ನಂಬಿಕೆ ಗಂಡನ ಮ್ಯಾಗ ಎಷ್ಟು ನಂಬಿಕೆ. ಇಬ್ಬರು ಕೂಡಿ ಮಕ್ಕಳ ಮ್ಯಾಗ ನಂಬಿಕೆ ಇಟ್ಟಿರಿ, ನಮ್ಮನ್ನು ಸಾಕ್ಲಕತ್ತಾರ, ರೇಟ್ ಸುಡು ಸಾಕ್ಲಕತ್ತಾರ. ಇಬ್ರು ಕೂಡಿ ಅವ್ರ ಮೇಲೆ ನಂಬಿಕೆ ಇಟ್ರಿ, ಎಷ್ಟೊಂದು ನಂಬಿಕೆ ಹೆಂಡ್ರ ಮ್ಯಾಗ, ಗಂಡ್ರ ಮ್ಯಾಗ, ಮಕ್ಕಳ ಮ್ಯಾಗ, ಪೈಸಾದ ಮ್ಯಾಗ ಅಷ್ಟು ನಂಬಿಕೆ ಇಟ್ಟಿರಲ್ಲ. ಆ ಅಂಥದ ಒಂದಿಷ್ಟು ನಂಬಿಕೆ ಗುರುಗಳ ಮೇಲೆ ಇಡ್ರಿ. ಗುರುವಿನ ಮ್ಯಾಗ ಹರನಲ್ಲಿ ನಂಬಿಕೆ ಇಟ್ಟರೆ ಅದು ಭಕ್ತಿ, ಅದು ಶ್ರದ್ಧಾ ಅಂತ ಹೇಳಿಸಿಕೊಳ್ತದೆ. ಎಷ್ಟು ನಂಬಿಕೆ ಇಟ್ರಿ? ನಮ್ಮನ್ನೇ ಸ್ವಾಮಿ ಚಿನ್ಮಯಾನಂದ ಹೇಳುವಂಥ ಒಂದು ಮಾತನ್ನು ಓದಿದೆ, ಭಾಳ ಚಂದ ಹೇಳ್ಯಾರ, ಇಂಗ್ಲೀಷ್ನಾಗ ಹೇಳ್ಯಾರ, ಭಾಳ ಚಲೋ ಐತಿ ಕೇಳೋದು. ಒಂದು ಮಾತು ಹೇಳಿ ಮುಗಿಸ್ತೀನಿ. You relax in an aeroplane though you don't know the pilot. You relax in a ship though you don't know the captain. You relax in a train not knowing the motorman. You relax in the bus not knowing the driver. Why don't you relax in your life while its controller is God? ಮಾತು ಭಾಳ ಚಂದ ಐತೆ, ಲಕ್ಷ ಕೊಡ್ರಿ. ನೀವು ಫ್ಲೈಟ್ನ್ಯಾಗ ಕುಂದಿರ್ತೀರಿ. ಫ್ಲೈಟ್ ಅಂದ್ರೆ ತಿಳಿತಲ್ಲ ನಿಮ್ಗೆ ಏನಂತಾರ? ಏರೋಪ್ಲೇನ್, ವಿಮಾನ ಮ್ಯಾಲೆ ಹೋಗ್ತಿರ್ತದಲ್ಲ, ವಿಮಾನದಾಗ ಕುಂದಿರ್ತೀರಿ. ಆ ಪೈಲಟ್ ಮ್ಯಾಗ ಎಷ್ಟು ವಿಶ್ವಾಸ? ಪೈಲಟ್ ಅಂದ್ರೆ ವಿಮಾನ ಓಡಿಸೋ. ನೀವು ನನಗೆ ಗೊತ್ತದ, ನೀವು ವಿಮಾನ ಏರ್ದವ್ರು ಅಲ್ಲ, ಇಲ್ಲೇ ನೀವು ಟಮ ಕುಂತವ್ರಟ್ಟೆ. ನಾ ಹತ್ತೀನಿ 18 ಬಾರಿ ಹತ್ತೀನಿ. ಅವ ನಮ್ಮ ಪೈಲಟ್ ಕಾಣೋದೇ ಇಲ್ಲ. ಅವ ನಮ್ಮನ್ನ ದಿಲ್ಲಿಗೆ ಒಯ್ತಾನೆ, ಲಂಡನ್, ಅಮೇರಿಕಾ, ಜಪಾನ್ಗೆ ಒಯ್ತಾನಂತ ಆರಾಮ ಕುಂತಿರ್ತೀವಿ. ಅವನ ಮ್ಯಾಗ ವಿಶ್ವಾಸ ಇಡ್ತೀವಿ. ಯಾರ ಮೇಲೆ? ಪೈಲಟ್ ಮೇಲೆ. You relax in the ship though you don't know the captain. ಕ್ಯಾಪ್ಟನ್ ಅಂತಂದ್ರೆ ಹಡಗು ನಡೆಸವ. ಹಡಗನ ನೋಡ್ರಿ, ಈಗ ಮೊನ್ನೆ ಒಂದು ವಿಶ್ವದ ಅತಿ ದೊಡ್ಡ ಹಡಗು, ಸುಮಾರು 10,000 ಜನರನ್ನ ಒಂದೇ ಸಮಯಕ್ಕೆ ತಗೊಂಡು ಹೋಗುವಂಥ ಹಡಗು ತಯಾರು ಮಾಡಿದ್ದಾರೆ. ವಿಶ್ವದ ಅತಿ ದೊಡ್ಡ ಹಡಗದು, ಮೊನ್ನೆ ಪ್ರಯಾಣ ಬೆಳೆಸಿದೆ. ಆ ಹಡಗಿನೊಳಗೆ ನೋಡ್ರಿ ಹೋಟೆಲ್ ಅದಾವ. ಆ ಹಡಗಿನೊಳಗ ಸ್ವಿಮ್ಮಿಂಗ್ ಪೂಲ್ ಎಲ್ಲ ವ್ಯವಸ್ಥೆ ಇರ್ತದೆ. 10,000 ಜನರು 2 ತಿಂಗಳು 3 ತಿಂಗಳ ಪ್ರವಾಸ ಇರ್ತದೆ ಸಮುದ್ರದಲ್ಲಿ. ಅವ ನಡೆಸವನದಲ್ಲ, ಅವನಾಗ ಎಷ್ಟು ವಿಶ್ವಾಸ ಇಟ್ಟು ಆರಾಮ್ ಅನ್ಕೊಂತೀರಿ. ನಿಮ್ಗೆ ಒಂದೊಂದು ಕೂಲಿ ಕೊಟ್ಟಿರ್ತಾರೆ ಹಡಗಿನೊಳಗೆ. ನೀವು ಅದನ್ನೂ ಹತ್ತಿದವ್ರಲ್ಲ, ಗೊತ್ತು ನನಗೆ. ಹೋಲಿ ರೈಲ್ವೆದಾಗ ಕುಂತೀರಿ, ಟ್ರೈನ್ದಾಗ ನೈಟ್ ಜರ್ನಿ ಮಾಡಿರಲ್ಲ, ಅವ ಟ್ರೈನ್ ನಡೆಸವ ಗೊತ್ತದ ನಿಮಗೆ? ಯಡ್ಯಾಪುರದವ ನಮ್ಮ ಏನು ಕೆಂಬಾಗವ, ಯಾವ್ರವನೋ ಏನೋ ಗೊತ್ತೇ ಇಲ್ಲ. ಎಷ್ಟು ವಿಶ್ವಾಸ ಅವನ ಮ್ಯಾಲ, ಆರಾಮ್ ಅನ್ಕೊಂತೀರಿ. ಹೋಗ್ಲಪ್ಪ, ನೀವು ಟ್ರೈನು ಹತ್ತಿಲ್ಲ ಅಂದ್ರು ಬಸ್ನಾಗಾರ ಕುಂತೀರಿಲ್ಲ, ಬಸ್ನಾಗ ಕುಂತೀರ, ರಾತ್ರಿ ಬಸ್ ಪ್ರಯಾಣ ಮಾಡಿರಿ, ಆರಾಮ್ ಅನ್ಕೊಂಡಿರ್ತಾರೋ. ಮೊನ್ನೆ ನನಗೆ ಬಸ್ನಾಗ ಹೋಗೋ ಪ್ರಸಂಗ ಬಂತು. ನಾನು ಬೆಂಗಳೂರಿಗೆ ಹೋಗಿದ್ದೆ, ಮೊನ್ನೆ 22ನೇ ತಾರೀಕು ರಾಮೋತ್ಸವ, 5 ಕಡೆ ಪ್ರೋಗ್ರಾಮ್ ಇತ್ತು. ಮರಳಿ ಬರೋ ಹೊತ್ತಿನಾಗ ನಾನು
ಫ್ಲೈಟಿಗೆ ಬರಬೇಕಾಗಿತ್ತು, ಫ್ಲೈಟ್ ಮಿಸ್ ಆಗಿಬಿಡ್ತು. ನೋಡ್ಯವ ನೀವು ಇವತ್ತು 8ಕ್ಕೆ ಬರಬೇಕಂದ್ರೆ 9ಕ್ಕೆ ಬಂದಿರಿ. 7ಕ್ಕೆ ಅಂತ ಹೇಳಿದ್ದೆ ನಮ್ಮ ಗುರುನಾಥ ರೆಡ್ಡಿ. 7ಕ್ಕೆ ಹೇಳಿದ್ರೆ 9ಕ್ಕೆ ಬಂದ್ರಿ, 2 ತಾಸು ತಪ್ಪಿಸಿರಿ. ಮೊನ್ನೆ 2 ನಿಮಿಷದ ಕಿಮ್ಮತ್ತು ಏನೋ ಗೊತ್ತಾಯ್ತು. ನಾನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಲ್ಲಿ ಅಲ್ಲಿಗೆ ಹೋಗಿ ಮುಟ್ಲಿಕ್ಕೆ ನನಗೆ 2 ನಿಮಿಷ ಕಡಿಮೆ ಆಯಿತು. 2 ನಿಮಿಷ ಸ್ವಲ್ಪ ಲೇಟ್ ಮಾಡಿದೆ, ಫ್ಲೈಟ್ ಮಿಸ್ ಆಯಿತು. 15,000 ರೂಪಾಯಿ ಡಮ್ ಆಯ್ತು. 17,000 ರೂಪಾಯಿ ನೀರ ಹಾಕ್ದಂಗೆ ಆಯಿತು. ಹೋಗ್ಲಿ ಬರಬೇಕು, ನಾನು ಅರ್ಜೆಂಟಾಗಿ ಯಾವ ಮಾಡಬೇಕು ಬರೋ ಹೊತ್ನಾಗ. ಕೊನೆಗೆ ಬಸ್ ಸಿಗುತ್ತು. ಅದು 2 ಸೀಟ್ ಇರುವಂಥ ಬಸ್ಸು. ಓಕೆ, ಒತ್ತಟ್ಟು 3 ಮಂದಿ, ಒತ್ತಟ್ಟು ಮಂದಿ 2 ಅವ ನನ್ನ ಪಕ್ಕಕ್ಕೆ ಒಬ್ಬ 120 ಕ್ವಿಂಟಲ್ ಕುತ್ಕೊಂಡಿದ್ದ. ಈ 2 ಸೀಟ್ ಇದ್ದುದು 1.5 ಸೀಟ್ ಅವನ ತೊಗೊಂಡಿದ್ದ. ನಾ ಅರ್ಧ ಸೀಟ್ದಾಗ ನಾ ಕುಂದಿರ್ಬೇಕು. ಅವ ಕಣ್ಣು ಮುಚ್ಚಿದ್ಕೊಂಡೆ ಬಂದು ಹಿಂಗೆ ನನ್ನ ಮ್ಯಾಗ ಬೀಳವ. ಅವ 1.5 ಕ್ವಿಂಟಲ್ ನನ್ನ ಮ್ಯಾಗ ಬಿದ್ದರೆ ಗತಿ ಹಂಗೆ ಆಗ್ಬೇಕು ಅಂತ ಅವ ಹಿಂಗೆ ಭುಜತ್ತೆ ಒತ್ತಿದ್ರು ಅವ ಏನು ಹೇಳಕ್ಕೆ ತಯಾರಿಲ್ಲ. ನಾ ಕೊನೆಗೆ ವಿಚಾರ ಮಾಡಿದೆ, ಏನು ಮಾಡ್ಬೇಕು ಇವನ್ನ ಕೊನೆಗೆ ಬೆಳತನ ಯಾಕೆ ಸಿಗಡ್ಬೇಕಾದ್ರೆ ಏನು ಮಾಡ್ಬೇಕಂತ ಹೇಳಿ ಲಿಂಗ ತಗೊಂಡು ಅವ ಮಸ್ತ್ ನಿದ್ದೆ ಮಾಡ್ತಿದ್ದ. ಹಿಂಗೆ ಕೈ ಸುತ್ತ ಹಣಿಗೆ ಒಂದು ಹೊಡೆದು ನಾನು ನಿದ್ದೆ ಮಾಡ್ಕೊತ ಕುಂತೆ. ಅದಕ್ಕೆ ಏನು ತಿಳಿತು ಅಂದ್ರೆ ನಿದ್ದಿಗಣ್ಣ ನಾ ಮುಂದಿನ ಇದ್ರು ಪಡ್ಕೊಂಡಿನಿ ಅಂತ ಅವ. ಎಷ್ಟು ಆರಾಮ್ ನಿದ್ದೆ ಮಾಡ್ತೀರಲ್ಲ ನೀವು. ಸುಮ್ಮ ತಮಾಷೆ ಹೇಳಿದೆ ನಿಮಗೆ. ನಿಮ್ಮ ಪ್ರಾಣ ಅವನ ಕೈಯಾಗ ಕೊಟ್ಟು, ಯಾರ ಕೈಯಾಗ? ಡ್ರೈವರ್ನ ಕೈಯಾಗ. ನಿಮ್ಮ ಪ್ರಾಣ ನಿಮ್ಮ ಕೈಯಾಗ ಇರ್ತಾನ ಅವಾಗ. ಹೊಂಟಿರ್ತೀರಿ ಬಾಂಬೆದಾಗ, ನಿಮ್ಮ ಪ್ರಾಣ ಅವನ ಕೈಯಾಗ ಕೊಟ್ಟು ಆರಾಮ್ ನಿದ್ದೆ ಮಾಡ್ತಿರ್ತೀರಿ. ತೊಗೊಂಡು ಹೋಗಿ ಬಾಂಬೆಕರ ಹೋಗಿ ಇಲ್ಲಿಕಂದ್ರೆ ಆ ಕಡೆ ಮ್ಯಾಲರ ಹೋಗಿ ಅಂತ. ಎಷ್ಟು ವಿಶ್ವಾಸಪ್ಪ ಡ್ರೈವರ್ನ ಮ್ಯಾಗ ಎಷ್ಟು ವಿಶ್ವಾಸ ಐತಲ್ಲ, ಅಷ್ಟು ಗುರುವಿನ ಮ್ಯಾಗ ವಿಶ್ವಾಸ ಇಡೋದು ಜನ್ಮ ಪಾವನ ಆಗ್ತದ ಅಂದ್ರೆ ಅಷ್ಟು ವಿಶ್ವಾಸ ಮಲ್ಲಿಕಾರ್ಜುನ ಮ್ಯಾಗ, ದೇವರ ಮ್ಯಾಗ, ಸಿದ್ಧಾರೂಢನ ಮ್ಯಾಗ ಇಡು. ವಿಶ್ವಾಸ, ಶ್ರದ್ಧಾ ಎಂಥ ಕೆಲಸ ಮಾಡ್ತದೆ. ಒಂದು ಸಣ್ಣ ಉದಾಹರಣೆ ಹೇಳಿ ಮುಗಿಸ್ಬಿಡ್ತೀನಿ ನಿಮ್ಗೆ. 2 ಗಂಡ ಹೆಂಡತಿ ಸಿನಿಮಾ ನೋಡಕ್ಕೆ ಹೋಗಿದ್ರಂತೆ. 2 ಜಾಬ್ ಹೋಲ್ಡರ್ಸ್, 2 ನೌಕರಿ ಮಾಡೋರು. ಸಂಡೇಗೆ ಒಮ್ಮೆ ಅವರಿಗೆ ಫ್ರೀ ಟೈಮ್. ಹೊಸ ಸಿನಿಮಾ ಬಂದಿತ್ತು, ಕ್ವಾಟೇರ್ ಅಂತ ಸಿನಿಮಾ ನೋಡಿ ಈಗ ಬಂದದಲ್ಲಿ. ಯಾಕಂದ್ರೆ ನಾನು ಬೆಂಗಳೂರಿಗೆ ಹೋಗಿದ್ನಲ್ಲ, ಎಲ್ಲಿ ಬೇಕಲ್ಲಿ ಬರೀ ಅವ ಪೋಸ್ಟರ್ ಕಾಣ್ತಿದ್ದ. ಅದಕ್ಕೆ ತಲೆ ಉಳಿದು ನೋಡಿ 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 ಸಿನಿಮಾ ನೋಡೆಲ್ಲ ಪೋಸ್ಟರ್ ನೋಡಿ. ಕಾಟೇರ್ ಸಿನಿಮಾ, ಹೊಸ ಸಿನಿಮಾ ಬಿಡುಗಡೆ ಆಗ್ಯದ ಅಂತ ಹೇಳಿ ಗಂಡ ಹೆಂಡತಿ 2 ಸಿನಿಮಾಕ್ಕೆ ಹೋಗಿದ್ದು. ಸಿನಿಮಾ ಶುರುವಾಯಿತು, ಹೆಂಡತಿ ತಲೆನೋವು ಶುರುವಾಯಿತು. ರೀ ಅದು ಗಂಡ ಹೆಸರು ಅದು ರೀ. ನನಗೆ ತಲೆನೋವು ಶುರುವಾಗ್ಯದ್ರಿ, ಮನೆಗೆ ಹೋಗು ಮರಿ ಕಿಟಕಿಟ ಶುರು ಮಾಡಿದ್ದು. ಅದರ ಚಲೋ ಸಿನಿಮಾ ಮಸ್ತ್ ನಡೆದಿದೆ. ಅವ ಮಂದಿ ತೊಗೊಂಡು ಟಿಕೆಟ್ 2 ಪಟ್ಟು 4 ಪಟ್ಟು ಹೆಚ್ಚಿಗೆ ಕೊಟ್ಟು ತೊಗೊಂಡಾನ. ಸಂಡೇ ಇದು ಹೇಳ್ತಿ ಸಿನಿಮಾ ನೋಡಿ ಉಳಿಸಂಗಿಲ್ಲ, ಇದು ನಮ್ಮ ಮಿಸ್ ಮಾಡ್ತದೆ ಸಿನಿಮಾ ಅಂತ ಹೇಳಿ ಅವ ಅಂದಂತ. ಯಾರ ಡಾಕ್ಟ್ರ್ ಬಂದಿರೇನ್ರಿ ಇಲ್ಲಿ ಅನ್ನೋದ್ರಾಗ ಹೊಳ್ಳಿ ನೋಡಿದ್ರೆ ಹಿಂದೆ ಫ್ಯಾಮಿಲಿ ಡಾಕ್ಟ್ರ್ ಕೂತ್ಕೊಂಡು. ಫ್ಯಾಮಿಲಿ ಡಾಕ್ಟ್ರ್ ಅಂದ್ರೆ ಏನ್ರಿ? ಫ್ಯಾಮಿಲಿ ಡಾಕ್ಟರ್ ಗೊತ್ತಾಗ್ತದೆ ನಿಮಗೆ, ಸದಾ ಅವನ ಕಡೆ ತೋರಿಸ್ತಿರ್ತದೆ. ಫ್ಯಾಮಿಲಿ ಡಾಕ್ಟ್ರ್ ಅವನೇ ಕೂತ್ಕೊಂಡಿದ್ದ. ಯಾಕ್ರಿ ಏನಾಗ್ಯದ್ರಿ? ಭಾಳ ಚಲೋ ಐತಲ್ರಿ, ಇಲ್ಲೇ ಬಂದಿರಿ ನಮ್ಮ ಡಾಕ್ಟ್ರ್, ಮನಿ ಡಾಕ್ಟ್ರ್ ಇಲ್ಲೇ ಬಂದಿರಿ, ಭಾಳ ಖುಷಿ ಐತ್ರಿ. ನನಗೆ ಹೇಳ್ತಿದ್ದಿರ್ತಲ್ಲಿ ನೋಡ್ಲಾಗೈತದ್ರಿ ಹೆಡ್ಯಾಕ್ ಅಂತೇಳಿ ನಾನು ಹೆಡ್ಯಾಕ್ ಮಾಡಿ ಇಟ್ಟಾಡ್ರಿ. ಒಂದೆರಡು ತಲೆ ನುಸು ಗುಳಿಗೆ ಕೊಡ್ರಿ ಅಂತಂದ. ಆವತ್ತು ಈ ಪೇಷಂಟ್ ನೋಡಿ 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 ತಲೆ ಬ್ಯಾನಾಗಿನೇ ಅವ ಸಿನಿಮಾ ನೋಡಕ್ಕೆ ಬಂದಾನ. ಮತ್ತೆ ಇಲ್ಲಿ ತಲೆ ಬ್ಯಾನ್ ಗಂಟು ಬಿತ್ತವ. ತಾವು ನೋಡಂಗಿಲ್ಲ, ನನಗೂ ನೋಡಿಸ್ಕೊಡಂಗಿಲ್ಲ, ಕರ್ಕೊಂಡು ಹೋಗ್ತಾವ ಹಾಸ್ಪಿಟ್ಲಿಗೆ ಅಂತ ಹೇಳಿ ಅವ
ಗುಳಿಗೆ ಕೊಟ್ಟು ಹೇಳಿದಂತ, ಇದನ್ನು ನುಂಗು ಬ್ಯಾಡ್ರಿ, ಕಡಿಯಬೇಡ್ರಿ, ಚೀಪು ಬ್ಯಾಡ್ರಿ, ಉಗುಳು ಬ್ಯಾಡ್ರಿ, ಬಾಯಾಗ ಇಟ್ಕೊಂಡು ಸುಮ್ಮನೆ ಕುಂದ್ರಿ. ಗುಳಿಗೆ ಕೊಟ್ಟ ಹೇಳಿ ಹೆಂಡತಿ ಕೊಟ್ಟವ, ಇದನ್ನು ನುಂಗು ಬ್ಯಾಡ, ಚೀಪು ಬ್ಯಾಡ, ಉಗುಳು ಬ್ಯಾಡ, ಕಡಿಯಬೇಡ. ಬಾಯಾಗ ಇಟ್ಕೊಂಡು ಕುಂದು, ಬಾಯಾಗ ಇಟ್ಕೊಂಡು ಕುಂದ್ಲಕ್ಕಿ ತಲೆನೋವು ಕಡಿಮೆ ಆಯಿತು. ಸಿನಿಮಾ ಮುಗಿಯಿತು, ಹೊರಗೆ ಹೊಂಟಿದ್ರು. ಅವ್ನು ಹಚ್ಕೊಂಡಾಗ ಕ್ಯೂರಿಯಾಸಿಟಿ, ಗಂಡಗ ಕ್ಯೂರಿಯಾಸಿಟಿ ಏನಂತಾರೆ, ಕುತೂಹಲ. ಹೊರಗೆ ಬಂದವನ ಹೆಂಡತಿ ಕೇಳ್ದವ, ಏನು ಮಾಡಿದೆ ಗುಳಿಗೆ ಅಂದ. ಬಾಯಾಗೈತ್ರಿ ಅಂದು. ಎಂಥ ಗುಳಿಗಿದು, ಇನ್ನೂ ಕರಗಿಲ್ಲದು, ಹಂಗಾರೈತಿ ಗುಳಿಗೆ ನೋಡೋ ಒಂದೆಡು ತೆಗಿ ಅಂತಂದ. ಹೆಂಡ್ತಿ ಬಾಯಾಗಿನ ಗುಳಿಗೆ ತೆಗೆದು ತೋರಿಸ್ತಾಳೆ. ಬೆಳಕಿನಾಗ ಹೊರಗೆ ಬಂದ ಮೇಲೆ ಗುಳಿಗೆ ಇರಲಿಲ್ಲ, ಅದು ಅಂಗಿ ಗುಂಡಿ ಹೊರಗೆ ಕೊಟ್ಟಿದ್ದವ ಡಾಕ್ಟ್ರ. ಅಂಗಿ ಗುಂಡಿ ಅವ ಹೊಂಟಿದ್ದ ಡಾಕ್ಟ್ರ್ ಓಡ್ ಹೋಗಿ ಅವನ ಅಂಗಿ ಹಿಡಿದು ಕೇಳಿದಂತ, ಏನೋ ನಮ್ಮ ಫ್ಯಾಮ್ಲಿ ಡಾಕ್ಟ್ರ್ ಅದಿ ನೀನು, ಗುಳಿಗೆ ಕೊಡೋದು ಬಿಟ್ಟು ಗುಂಡಿ ಕೊಡ್ತಾರ ಅಂದರೆ, ಬಿಡು ಕೈ ಬಿಡು, ಮತ್ತೆ ಕೈ ಬಿಡು, ಅದು ಗುಳಿಗೆರ ಇರಲಿ ಗುಂಡರ ಇರಲಿ, ನೀನು ಹೇಳ್ತಿ ತಲೆನೋವು ಕಡಿಮೆ ಆಗಿದ್ದಿಲ್ಲ ನಾವು. ಅದು ಮಾತ್ರ ಬರೋಬ್ಬರ. ನಾನು ನಿಮಗೆ ಕೇಳ್ತೀನಿ, ಆಕಿನ ತಲೆನೋವು ಕಡಿಮೆ ಮಾಡಿದ್ದು ಏನು? ಅಂಗಿ ಗುಂಡಿ ಕಡಿಮೆ ಮಾಡ್ತದ? ತಲೆನೋವು ಬಂದಾಗ ಗುಳಿಗೆ ಗುಂಡಿ ಬಾಯಾಗ ಇಟ್ಕೊಂಡು ಕುಂದ್ರಿ ಕಡಿಮೆ ಆಗ್ತದೆ? ಇಲ್ಲ, ಆ ಗುಂಡಿ ಮ್ಯಾಗ ಗುಳಿಗೆ ಅಂತ ಏನು ನಂಬಿಕೆ ಇಟ್ಟಿಲ್ಲ ನೋಡ್ರಕ್ಕಿ, ಅದು ನೋವು ಕಡಿಮೆ ಮಾಡಿತ್ತು ನಂಬಿಕೆ. ಹಾಗೆ ಆ ಮಲ್ಲ ಇರ್ಬೋದು, ಸಿದ್ಧಾರೂಢ ಇರ್ಬೋದು, ಯಾರೇ ಇರಬಹುದು, ಇವ್ರ ಮೇಲೆ ನೀವಿಟ್ಟ ನಂಬಿಕೆ ಏನಿರ್ತದಲ್ಲ, ಆ ನಂಬಿಕೆ ನಿಮ್ಮ ಬದುಕಿನ ನೋವನ್ನು ಕಳೆಯುತ್ತದೆ ಅಂದ್ರೆ ಅವರು ಸದಾ ಸದಾ ನಿಮ್ಮ ಬದುಕಿನ ನೋವನ್ನು ಕಳೆಯುತ್ತೆ. ಅದಕ್ಕೆ ಶ್ರದ್ಧಾ ಇರಲಿ ಗುರುಗಳ ಮ್ಯಾಲ, ಹರನಲ್ಲಿ ಗುರುವಿನಲ್ಲಿ ಪರಮ ಶ್ರದ್ಧೆ ಇರಲಿ. ನಿಮಗೆ ಒಂದಿಲ್ಲ ಒಂದು ದಿವಸ ಜ್ಞಾನ ಆಗ್ತದೆ, ನಿಮಗೆ ಪರಮ ಶಾಂತಿ ಸಿಗುತ್ತದೆ, ಬದುಕು ಸಾರ್ಥಕವಾಗ್ತದೆ ಎಂಬ ಮಾತನ್ನು ತಿಳಿಸ್ತಾ ಇವತ್ತು ಕಾರ್ಯಕ್ರಮ ಆರಂಭ ಆಗಿದೆ. ಸಾಯಂಕಾಲ